ಗದಗ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ 217 ಕೇಸ್ ದಾಖಲು ಮಾಡಲಾಗಿದೆ ಅಂತ ಗದಗ ಎಸ್ಪಿ ರೋಹನ್ ಜಗದೀಶ್ ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಪೈಕಿ ಇಸ್ಪೀಟು, ಮಟಕ, ಅಕ್ರಮ ಸಾರಾಯಿ ಮಾರಾಟ, ಅಕ್ರಮ ಅಕ್ಕಿ ದಂಧೆ, ಅಕ್ರಮ ಮರಳು ಸಾಗಾಟ ಹಾಗೂ ಸಂಶಯಾಸ್ಪದ ಪ್ರಕರಣಗಳಲ್ಲಿ ಭಾಗಿಯಾದವರ ಮೇಲೆ ಸೇರಿ ಮುಂತಾದ ಅಪರಾಧ ಕೃತ್ಯಗಳಲ್ಲಿ ತೊಡಗಿದವರ ಮೇಲೆ ಕೇಸ್ ದಾಖಲಾಗುತ್ತಿವೆ. ಒಂದೇ ದಿನಕ್ಕೆ ಸರಾಸರಿ 8 ರಿಂದ 9 ಪ್ರಕರಣಗಳು ದಾಖಲಾಗ್ತಾ ಇದ್ದು, ಬರುವ ದಿನಗಳಲ್ಲಿ ತಪ್ಪು ಮಾಡಿದವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಈ ನಮ್ಮಲ್ಲಿ ಆರ್ಗನೈಸ್ ಕ್ರೈಮ್ ಅಂತ ಏನಂತ ಹೇಳ್ತೀವಿ ತಾನೆ, ಈ ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಆರ್ಗನೈಸ್ ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯಾದ್ಯಂತ 57 ಕೇಸ್ ಮಟ್ಕಾ ವಿರುದ್ಧ ಮಾಡಿದ್ದೀವಿ. ಗ್ಯಾಂಬ್ಲಿಂಗ್ ಅಂದರೆ ಇಸ್ಪೀಟ್ ಮೇಲೆ 29 ಕೇಸ್ ಮಾಡಿದ್ದೀವಿ. ಅಕ್ರಮ ಮದ್ಯ ಮಾರಾಟ 112 ಕೇಸ್ ಮಾಡಿದ್ದೀವಿ. NDPS ಅಲ್ಲಿ 2 ಕೇಸ್ ಮಾಡಿದ್ದೀವಿ. ಅಕ್ರಮ ಅಕ್ಕಿ ಇಂಥ ವಿಚಾರದಲ್ಲಿ 2 ಕೇಸ್ ಮಾಡಿದ್ದೀವಿ. ಮತ್ತು ಸಂಶಯ ಇರೋ ವ್ಯಕ್ತಿಗಳು 96, 98 ಅಲ್ಲಿ 8 ಕೇಸ್ ಮಾಡಿದ್ದೀವಿ. ಮತ್ತು ಮರಳಲ್ಲಿ 7 ಕೇಸ್ ಮಾಡಿದ್ದೀವಿ. ಒಟ್ಟು ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯಾದ್ಯಂತ 217 ಕೇಸ್ ಮಾಡಿದ್ದೀವಿ. ಈ ಲೆಕ್ಕ ನೋಡಿದರೆ ನಾವು ಪ್ರತಿಯೊಂದು ದಿವಸ ಈ ಅಕ್ರಮ ಚಟುವಟಿಕೆ ಮೇಲೆ ಆಲ್ಮೋಸ್ಟ್ 8 ರಿಂದ 9 ಕೇಸ್ ಮಾಡ್ತಿದ್ದೀವಿ. ನಾವು ಸತತ ಪ್ರಯತ್ನ ಪಡ್ತಿದ್ದೀವಿ ಈ ಯಾವುದು ಅಕ್ರಮ ಚಟುವಟಿಕೆನ ನಿಯಂತ್ರಣ ಮಾಡಲಿಕ್ಕೆ. ಮುಂದಿನ ದಿನಗಳು ಸಹ ತಮ್ಮೆಲ್ಲ ಸಹಕಾರದಿಂದ ಇದನ್ನು ಇನ್ನೂ ಹೆಚ್ಚು ಕೇಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀವಿ. ರೈಸ್ ಆಫ್ ನ್ಯೂಸ್, ಗದಗ.